ಜಲಜಾಗೃತಿ ಜನಜಾಗೃತಿಗಾಗಿ ಶೃಂಗೇರಿಯಿಂದ ಕಿಷ್ಕಿಂಧೆಯವರೆಗೆ 400 ಕಿಲೋಮೀಟರ್ವರೆಗೆ ಹಮ್ಮಿಕೊಂಡಿರುವ ನಿರ್ಮಲ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಶಿವಮೊಗ್ಗ ಜಿಲ್ಲೆ ತಲುಪಿದ್ದು ಕಾರ್ಯಕ್ರಮಕ್ಕೆ ಕೂಡ್ಲಿ ಶೃಂಗೇರಿ ಮಠದ ಅಭಿನವ ಶಂಕರ ಭಾರತೀಯ ಸ್ವಾಮೀಜಿ ಚಾಲನೆ ನೀಡಿದರು. ಈ ವೇಳೆ ಪರಿಸರವಾದಿ ಕುಮಾರಸ್ವಾಮಿ ಸೇರಿದಂತೆ ಮತ್ತಿತರ ಸಂಘಟನೆಗಳ ಮುಖ್ಯಸ್ಥರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು. ತುಂಗಾ ತಟದಲ್ಲಿ ಜನಜಾಗೃತಿಗಾಗಿ ತುಂಗಾ ನದಿಗೆ ವಿಶೇಷ ಆರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಭಿನವ ಶಂಕರ ಭಾರತಿ ಸ್ವಾಮೀಜಿ, ಮನುಷ್ಯನಾಗಿ ಬದುಕಬೇಕಾದರೆ ಹಲವಾರು ಋಣಗಳಿಗೆ ಋಣಿಯಾಗಿರಬೇಕಾಗುತ್ತದೆ. ಸಮಾಜದಿಂದ ಏನನ್ನು ಪಡೆದಿದ್ದೇವೆ, ಅದಕ್ಕಿಂತಲೂ ಹೆಚ್ಚಿಗೆ ಸಮಾಜಕ್ಕೆ ಹಿಂದಿರುಗಿಸಬೇಕು ಎಂದರು. ಆರತಿ ತಗೊಳ್ಳುವಾಗ ತಟ್ಟೆನ ಸ್ವಲ್ಪ ದಕ್ಷಿಣೆ ಹಾಕಿ ಆರತಿ ತಗೊಳ್ಳುವಂಥ ಅಭ್ಯಾಸ ಇದೆ. ಇದೇನಿದು ಅಂತ ನೀವು ನೋಡಿದ್ದೆ ಆದರೆ ನಾವು ಆ ದೇವಸ್ಥಾನದಲ್ಲಿ ಏನು ಪಡೆದಿದ್ದೀವೋ ದೇವಸ್ಥಾನಕ್ಕೆ ಹೋಗಿ ದರ್ಶನ. ಕುಮಾರಸ್ವಾಮಿ, ಇತ್ತೀಚೆಗೆ ತ್ಯಾಜ್ಯದ ಸಮಸ್ಯೆ ಹೆಚ್ಚಾಗಿದ್ದು ಪರಿಸರದ ಮೇಲೆ ಅಡ್ಡ ಪರಿಣಾಮ ಬೀರುತ್ತಿದೆ ಎಂದರು. ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ನವೆಂಬರ್ 10ನೇ ತಾರೀಕನ್ನ ತುಂಗಾ ಆರತಿಯ ದಿನವನ್ನಾಗಿ ನಾವು ಇದನ್ನು ಆಚರಿಸಿಕೊಳ್ಳುತ್ತೇವೆ. ಕೊನೆ ಪಕ್ಷ ತುಂಗೆಯನ್ನ ದೂರದರ್ಶನದೊಂದಿಗೆ ಪಾದಯಾತ್ರಿ ಬಾಲಕೃಷ್ಣ ನಾಯ್ಡು, ಎಲ್ಲಾ ನದಿಗಳು ಪೂಜ್ಯನೀಯವಾಗಿವೆ. ಜನರು ಈ ನದಿಗಳ ಮಹತ್ವವನ್ನು ಅರಿತುಕೊಂಡು ನದಿಗಳ ಸಂರಕ್ಷಣೆಯಲ್ಲಿ ಮುಂದಾಗಬೇಕೆಂದು ಹೇಳಿದರು. ನೀರು 60% ಅಷ್ಟು ರೋಗ ನೀರಿನಿಂದಲೇ ಬರ್ತಾ ಇದೆ. ನೀರನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ನೀರನ್ನು ನಾವು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿದರೆ ಈ ಅಭಿಯಾನ ಸಾರ್ಥಕ ಆಗ್ತೈತೆ. ಇನ್ನೋರ್ವ ಪಾದಯಾತ್ರಿ ಭೀಮರಾವ್, ನದಿಗಳು ಮತ್ತು ಅರಣ್ಯಗಳೊಂದಿಗೆ ಜನರು ಭಾವನಾತ್ಮಕವಾಗಿ ವರ್ತಿಸುತ್ತಾರೆ. ನದಿ ಉಗಮ ಸ್ಥಾನದಿಂದಲೇ ಶುದ್ಧೀಕರಣದ ಕಡೆಗೆ ಗಮನ ಹರಿಸುವಂತ ಕಾರ್ಯಕ್ರಮ ಇದಾಗಿದೆ ಎಂದರು. ಮತ್ತು ಜನಪ್ರತಿನಿಧಿಗಳೇ ಈ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಆಗ ಮಾತ್ರ ಈ ಒಂದು ನದಿಗಳ ಶುದ್ಧೀಕರಣ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಈ ಪಾದಯಾತ್ರೆ ಮುಖ್ಯವಾಗಿ ನಾವು ಯಾಕೆ ಪಾದಯಾತ್ರೆ ಮಾಡ್ತಿದ್ವಿ ಅಂದರೆ, ರಾಘವ, ಮನುಷ್ಯನಿಗೆ ನೀರು ಮುಖ್ಯವಾಗಿದೆ. ಅದರಿಂದ ನದಿಗಳ ಮೂಲ ನೆಲೆಯನ್ನು ಉಳಿಸಿಕೊಂಡು ಸಂರಕ್ಷಿಸಬೇಕಾಗಿರುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು. ಮೇಲೆ ಪರಿಣಾಮ ಆಗುತ್ತೆ. ನೀರು 60% ಅಷ್ಟು ರೋಗ ನೀರಿನಿಂದಲೇ ಬರ್ತಾ ಇದೆ. ನೀರನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ನೀರನ್ನು ನಾವು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿದರೆ ಈ ಅಭಿಯಾನ ಸಾರ್ಥಕ ಆಗ್ತೈತೆ. ಇದು ಒಂದು ಜನಜಾಗೃತಿ ಅಷ್ಟೇ. ವಿದ್ಯಾರ್ಥಿ ಗಗನ್ದೀಪ್, ತುಂಗಭದ್ರಾ ಉಳಿಸಲು ಪಾದಯಾತ್ರೆ ಮೂಲಕ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. ಪ್ರತ್ಯಕ್ಷವಾಗಿ ಬಹಳಷ್ಟು ಮಲಿನ ಮಾಡಿದೆ. ಆದರೆ ಇದರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಯಾವುದೋ ಒಂದು ಸಂಘಟನೆ ಬೇಕಾಗಿದೆ. ಅದಕ್ಕೋಸ್ಕರ ಈ ನಿರ್ಮಲ ತುಂಗಾ ಅಭಿಯಾನ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ ಮತ್ತು ಅಲ್ಲಲ್ಲೇ ನಾವು ಬೀದಿ ನಾಟಕಗಳನ್ನು ಮಾಡುತ್ತಾ ಬಂದಿದ್ವಿ. ತುಂಗಭದ್ರೆಯನ್ನು ಉಳಿಸಲು ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ಅಂತ ನಾನು ಬಯಸುತ್ತೇನೆ. ಶೃಂಗೇರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತು ಈಗ ನಾವು ಶಿವಮೊಗ್ಗದಲ್ಲಿದ್ದೇವೆ. 4 ದಿವಸ ಆಯಿತು. ಇದರ ಉದ್ದೇಶ ತುಂಗಭದ್ರನ್ನು ಉಳಿಸಲು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಬೇಕು.